ಟು ಬಯೋ ಜಿ ಕೆ ಅಕಾಡೆಮಿ. ಈ ದಿನ ನಾವು ಪದ್ಮ ಅವಾರ್ಡ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಪ್ರತಿ ಮುಂಬರುವಂಥ ಎಲ್ಲ ಎಕ್ಸಾಮ್ಸ್ಗೆ ಪಕ್ಕಾ ಒಂದು ಕ್ವಶನ್ಸ್ ಬರೋಂಥ ಚಾನ್ಸಸ್ ಇದೆ. ಸೊ ಪದ್ಮ ಅವಾರ್ಡ್ಸ್ 2026ರಲ್ಲಿ ಟೋಟಲ್ 131 ಅವಾರ್ಡ್ಸ್ನ ಕೊಟ್ಟಿದ್ದಾರೆ. ಇದು ರಿಪಬ್ಲಿಕ್ ಡೇಯಲ್ಲೇ ಮೆನ್ಷನ್ ಮಾಡೋದು. ಇದಕ್ಕೊಂದು ಸೆಲೆಕ್ಷನ್ ಕಮಿಟಿ ಇರುತ್ತೆ, ಅದು ಪದ್ಮ ಅವಾರ್ಡ್ ಕಮಿಟಿ ಅಂತೇಳಿ. ಅದಕ್ಕೆ ಹೆಡ್ ಬಂದುಬಿಟ್ಟು ಕ್ಯಾಬಿನೆಟ್ ಸೆಕ್ರೆಟರಿ ಆಗಿರ್ತಾರೆ. ಈ ಪದ್ಮ ಅವಾರ್ಡ್ಸ್ ಹಿನ್ನೆಲೆ ನೋಡಿದ್ರೆ ನಾವು ಇದನ್ನು ಇನ್ಸ್ಟಿಟ್ಯೂಟೆಡ್ ಮಾಡಿದ್ದು 1954ರಲ್ಲಿ. ಅದು ಮತ್ತೆ ರೀಸ್ಟ್ರಕ್ಚರ್ ಮಾಡಿ 3 ಕ್ಯಾಟಗರಿ ಮಾಡ್ತಾರೆ. ಒಂದು ಪದ್ಮವಿಭೂಷಣ್, ಎರಡನೇದು ಪದ್ಮಭೂಷಣ್, ಮೂರನೇದು ಪದ್ಮಶ್ರೀ. ಈ 3 ಅವಾರ್ಡ್ಸು. ಆ್ಯಕ್ಚುಲಿ ಇದನ್ನು ಇಂಡಿಯಾಸ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಅಂತಲೂ ಕರಿತೀವಿ. ಇದಕ್ಕಿಂತ ಇನ್ನೊಂದು ದೊಡ್ಡ ಅವಾರ್ಡ್ ಇದೆ, ಅದೇ ಭಾರತ ರತ್ನ ಅವಾರ್ಡ್. ದ ಫಸ್ಟ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಅಂತಂದರೆ ಭಾರತ ರತ್ನ ಆಗಬೇಕು. ಆ ಭಾರತ ರತ್ನ ಅವಾರ್ಡ್ ಆಗಿದ ತಕ್ಷಣ ಬರೋಂಥದ್ದೇ ಪದ್ಮ ಅವಾರ್ಡ್ಸ್ಗಳು. ನೆಕ್ಸ್ಟು ಈ ಒಂದು ಅನೌನ್ಸ್ ಮಾಡೋಂಥ ದಿನ ಯಾವಾಗಲೂ ರಿಪಬ್ಲಿಕ್ ಡೇನೇ ಆಗಿರುತ್ತೆ. ಈ ಸಾರಿ ಒಂದು ರಾಷ್ಟ್ರಪತಿ ಭವನದಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಯಾವಾಗಲೂ ರಾಷ್ಟ್ರಪತಿ ಭವನಲ್ಲೇ ಅನೌನ್ಸ್ಮೆಂಟ್ ಮಾಡೋದು. ಸೊ ನಮ್ಗೆ ಗೊತ್ತಿರೋ ಹಾಗೆ ರಾಷ್ಟ್ರಪತಿ ಭವನ್ ಅನ್ನೋದು ರೆಜಿನಾ ಹಿಲ್ಸ್ ಮೇಲೆ ಇದೆ. ಸೊ ಆ್ಯನ್ವಲಿ 120 ಅವಾರ್ಡ್ಸ್ ಕೊಡ್ತಾರೆ, ಎಕ್ಸ್ಕ್ಲೂಡಿಂಗ್ ಫಾರಿನರ್ಸ್ ಆಗಿರ್ಬೋದು, ಪೋಸ್ಟಮಸ್ಲಿ ಅವಾರ್ಡ್ಸ್ ಆಗಿರ್ಬೋದು. ಪೋಸ್ಟಮಸ್ಲಿ ಅವಾರ್ಡ್ಸ್ ಅಂತಂದರೆ ತೀರ್ಕೊಂಡು ಹೋಗಿರ್ತಾರೆ ಅಥವಾ ಡೆತ್ ಆಗಿ ಎಕ್ಸ್ಪರ್ಟ್ ಆಗಿರೋ ಅಥವಾ ಡೆತ್ ಆಗಿರೋಂಥ ಕ್ಯಾಂಡಿಡೇಟ್ಸ್ನಿಗೆ ಕೆಲವೊಂದು ಅವಾರ್ಡ್ಸ್ ಕೊಡಬೇಕಂತಂದರೆ ಅದರ ಪೋಸ್ಟಮಸ್ ಅವಾರ್ಡ್ಸ್ ಅಂತ ಕರಿತೀವಿ ನಾವು. ಸೊ ಆ್ಯನ್ವಲಾಗಿ 120 ಕೊಡ್ತಾರೆ. ಬಟ್ ಅದಕ್ಕೇನಾದರೂ ಫಾರಿನರ್ಸು ಪೋಸ್ಟಮಸ್ ಅವಾರ್ಡ್ಸ್ಗೆ ಲೆಕ್ಕ ಹಾಕಿದ್ರಿನ ಇನ್ಕ್ಲೂಡ್ ಮಾಡಿದರೆ ಎಷ್ಟಾದರೂ ಆಗ್ಬೋದು. ಬಟ್ ಆ್ಯನ್ವಲ್ ಕ್ಯಾಪ್ ಆಫ್ ಮಾತ್ರ 120. ಈ ಪಾಯಿಂಟ್ ಮೋಸ್ಟ್ ತಲೆಯಲ್ಲಿ ಇಟ್ಕೊಳ್ಬೇಕು, ಮೋಸ್ಟ್ ವಾಂಟೆಡ್ ಇದು. ನೆಕ್ಸ್ಟು ಪದ್ಮವಿಭೂಷಣ್ ಬಂದುಬಿಟ್ಟು ಈ ಸಾರಿ 5 ಜನಕ್ಕೆ ಕೊಟ್ಟಿದ್ದಾರೆ. ಫಸ್ಟ್ನೇದು ಬಂದುಬಿಟ್ಟು ಧರ್ಮೇಂದ್ರ ಸಿಂಗ್ ಆಗಿ ಅವ್ರಿಗೆ ಪೋಸ್ಟಮಸ್ಲಿ ಕೊಟ್ಟಿದ್ದು. ಅವರು ಮಹಾರಾಷ್ಟ್ರದವರು, ಆರ್ಟ್ ಅನ್ನೋ ಒಂದು ಕಲೆಗೆ ಕೊಟ್ಟಿದ್ದಾರೆ. KT ಥಾಮಸ್ ಬಂದುಬಿಟ್ಟು ಪಬ್ಲಿಕ್ ಅಫೇರ್ಸ್ ಅನ್ನೋ ಒಂದು ಕ್ಯಾಟಗರಿಗೆ ಕೊಟ್ಟಿದ್ದಾರೆ, ಕೇರಳದವರು. ಮಿಸಸ್ N ರಾಜಮ್ ಆರ್ಟ್ಗೆ ಕೊಟ್ಟಿದ್ದಾರೆ, ಅವರು UP-ದವರು. ಇವ್ರಿಗೆ ಇನ್ನೊಂದು ಹೆಸರು ಸಿಂಗಿಂಗ್ ವಯಲಿನ್ ಅಂತಲೇ ಕರೀತಾರೆ. ಸೊ P ನಾರಾಯಣಂ ಅಂತೇಳಿ ಇವರು ಲಿಟ್ರೇಚರ್ ಆ್ಯಂಡ್ ಎಜುಕೇಷನ್, ಇವ್ರು ಕೇರಳದವರು, ಇವ್ರಿಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ VS ಅಚ್ಯುತಾನಂದನ್ ಅಂತೇಳಿ ಇವ್ರಿಗೆ ಪಬ್ಲಿಕ್ ಅಫೇರ್ಸ್ ಮುಖಾಂತರ ಕೇರಳ ಕ್ಯಾಂಡಿಡೇಟ್ಗೆ ಕೊಟ್ಟಿದ್ದಾರೆ. ಸೊ ನಾವು ನೋಡಿದ ಹಾಗೆ ಪದ್ಮವಿಭೂಷಣಲ್ಲಿ 2 ಆರ್ಟಿಗೆ ಕೊಟ್ಟಿದ್ದಾರೆ, 2 ಪಬ್ಲಿಕ್ ಅಫೇರ್ಸಿಗೆ ಕೊಟ್ಟಿದ್ದಾರೆ, 1 ಲಿಟ್ರೇಚರ್ ಆ್ಯಂಡ್ ಎಜುಕೇಷನ್ ಕೊಟ್ಟಿದ್ದಾರೆ. ಇದ್ರ ಮೇಲೆ ಕ್ವಶನ್ಸ್ ಪಕ್ಕಾ ಕೇಳ್ಬೋದು, ಬಿ ಕೇರ್ಫುಲ್ಲಾಗಿ ತಿಳ್ಕೊಳ್ಳಿ. ನೆಕ್ಸ್ಟು ರೀಸೆಂಟಾಗಿ ವುಮೆನ್, ಈ ಒಂದು ಪದ್ಮವಿಭೂಷಣಲ್ಲಿ ಟೋಟಲಾಗಿ ಎಷ್ಟು ಜನ ವುಮೆನಿಗೆ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ 19 ಜನಕ್ಕೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪೋಸ್ಟಮಸ್ ಅವಾರ್ಡಿಸ್ ಎಷ್ಟು ಜನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 16 ಮೆಂಬರ್ಸಿಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಫಾರಿನರ್ಸ್ ಆಗಿರ್ಬೋದು, NRI, ಇಟ್ ಮೀನ್ಸ್ ನಾನ್ ರೆಸಿಡೆನ್ಷಿಯಲ್ ಇಂಡಿಯನ್ ಅಂತ ಕರಿತೀವಿ. ನೆಕ್ಸ್ಟ್ PIO, ಪರ್ಸನ್ಸ್ ಆಫ್ ಇಂಡಿಯನ್ ಒರಿಜಿನ್ ಅಂತ ಕರಿತೀವಿ. OCI, ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಸೊ ಓವರಾಲ್ ಆಗಿ ಇವ್ರಿಗೆ 6 ಜನ ಮೆಂಬರ್ಸಿಗೆ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಕರ್ನಾಟಕದಿಂದ ಪದ್ಮವಿಭೂಷಣ್ ಯಾರಾದರೂ ತಗೊಂಡಿದ್ದಾರೆ ಅಂತಂದರೆ ಪದ್ಮವಿಭೂಷಣ್ ಯಾರಿಗೂ ಸಿಕ್ಕಿಲ್ಲ, ಈ ಇಯರ್ 2026ಗೆ ಮಾತ್ರ. ನೆಕ್ಸ್ಟ್ ಪದ್ಮಭೂಷಣ್ ಅಲ್ಲಿ ಮಾತ್ರ ಒಬ್ರಿಗೆ ಸಿಕ್ಕಿದೆ, ಶ್ರೀ ಶತವಂದನಿ ಆರ್ ಗಣೇಶನ್ ಅವ್ರಿಗೆ ಸಿಕ್ಕಿದೆ. ಸೊ ಇದು ಇಂಪಾರ್ಟೆಂಟು. ಇದ್ರ ಮೇಲೆ ಇನ್ನೂ ತುಂಬ ಕ್ವಶನ್ಸ್ ಕೇಳ್ಬೋದು. ಇಷ್ಟು ಬ್ರೀಫ್ ಆಗಿದ್ದರೆ ಸಾಕು. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಂದರೆ ನೀವು ಇನ್ನೂ ಗೂಗಲ್ ಸರ್ಚ್ ಮಾಡ್ಕೋಬೋದು. ನೆಕ್ಸ್ಟ್ ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಕ್ಷಮಿಸಿ. ಸೊ ಹೆಚ್ಚಿನ ಮಾಹಿತಿ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಬಯೋಜಿಕ ಅಕಾಡೆಮಿಯನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತೇಳಿ ವಿನಂತಿಸುತ್ತಿದ್ದೇನೆ. ಥ್ಯಾಂಕ್ಸ್.